ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಚಂದ್ರಶೇಖರ್ ಆಚಾರ್, ಪುರುಷ, 25 ಮೇ 1981, 9:22 ಚಳಕೇರಿಯಲ್ಲಿ ಜನನ. ಶ್ರವಣ ನಕ್ಷತ್ರ, ತ್ರಿದೀಪಾದ, ಮಕರ ರಾಶಿ, ಮಿಥುನ ಲಗ್ನದಲ್ಲಿ ಜನನ. ನೋಡೋಣ ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ. ಬ್ರಹ್ಮಯೋಗದಲ್ಲಿ ಹುಟ್ಟಿದ್ದಾರೆ, ಒಳ್ಳೆಯ ಯೋಗ, ನೋ ಪ್ರಾಬ್ಲಮ್. ಬನ್ನಿ, ಹಾಗಾದರೆ ಜಾತಕದ ಸಂಪೂರ್ಣ ವಿವರಣೆಯನ್ನು ಕೊಡ್ತಾ ಬರ್ತೀನಿ. ಬನ್ನಿ ನೋಡಿ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರಗಳು, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ನೋಡಿ, ಇದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ನಾವು ಯೌವನಾವಸ್ಥೆ ಅಂತ ಕರಿತೀವಿ. ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆ ಸ್ಥಿತಿಯಲ್ಲಿದ್ದರೆ ಒಳ್ಳೆ ಫಲ ಕೊಡ್ತವೆ. ಆದರೆ ಉಚ್ಚ, ನೀಚ ಹಾಗೂ ರಾಹು, ಕೇತು ಇವು 4ಕ್ಕೂ ಡಿಗ್ರಿ ಸಂಬಂಧ ಬೀಳೋದಿಲ್ಲ. ಯಾಕಂದ್ರೆ ಅವು ಎಷ್ಟೇ ಇದ್ರೂ ಕೊಡ್ತಾವೆ. ನೋಡಿ, 1, 4, 7, 10 ಕೇಂದ್ರ ಆದರೆ ಇಲ್ಲೇ 2 ಧನೇಶ, 11 ಲಾಭೇಶ. ಅದೇ ರೀತಿ 1, 5, 9 ತ್ರಿಕೋಣ ಆದರೆ 6, 8, 12 ಅತಿ ಕೆಟ್ಟ ಸ್ಥಾನಗಳು. 3 50-50, ಒಳ್ಳೆಯದು ಮಾಡಬಹುದು, ಕೆಟ್ಟದ್ದು ಮಾಡಬಹುದು. ಹೌದು, ಬನ್ನಿ ಹಾಗಾದರೆ ಮಿಥುನ ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವ ತಿಳ್ಕೊಳ್ಳೋಣ. 1ನೇದ್ದೇ ಬುಧ, 2ನೇದ್ದು ಶುಕ್ರ, 3ನೇದ್ದು ಶನಿ, 4ನೇದ್ದು ಗುರು. ತಾತ್ಕಾಲಿಕ ಮಿತ್ರ ಸೂರ್ಯ. ರಾಹು ಕೇತು ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಚಂದ್ರ ಹಾಗೂ ಕುಜ. ಚಂದ್ರ ಹಾಗೂ ಕುಜ ಅತಿ ದೊಡ್ಡ ವಿರೋಧಿಗಳಾಗ್ತಾರೆ ಇಲ್ಲೇ. ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡ್ಕೊಂಡ್ಬರೋಣ. ವಕ್ರಗತಿ ಇವರಿಬ್ರು ಇದ್ದಾರೆ ನೋಡಿ. ಇಲ್ಲಿ ಶನಿನೂ ಇದ್ದಾನೆ, ಗುರುನೂ ಇದ್ದಾನೆ. ಅಸ್ತಂಗತ ಕುಜ ಆಗಿದ್ದಾನೆ, ಒಳ್ಳೆಯದು, ವಿರೋಧಿ ಅಸ್ತಂಗತ ಆದರೆ. ಇಲ್ಲಿ ಉಚ್ಚನೂ ಯಾರು ಇಲ್ಲ, ನೀಚನೂ ಯಾರು ಇಲ್ಲ. ಬನ್ನಿ ಹಾಗಾದರೆ ಜಾತಕದ ವಿಶ್ಲೇಷಣೆಯನ್ನು ಒಂದೊಂದಾಗಿ ಮಾಡೋಣ. ಲಗ್ನದಲ್ಲಿ ಬುಧ, ಮಿಥುನ ಲಗ್ನದ ಸ್ವಾಮಿ ಬುಧ. ಹಾಗಾಗಿ ಇಲ್ಲಿ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೆ. ಹೌದು, ಪಂಚಮಹಾಪುರುಷ ರಾಜಯೋಗ ಇಲ್ಲಿ ಜನರೇಟ್ ಆಗುತ್ತೆ. ನಾನು ಮೊದಲೇ ಹೇಳದಂಗೆನೆ ಪಂಚಮಹಾಪುರುಷ ರಾಜಯೋಗ ರಾಹು ಆಗಲಿ, ಕೇತು ಆಗಲಿ, ಸೂರ್ಯ ಆಗಲಿ, ಚಂದ್ರ ಆಗಲಿ, ಇವರು 4 ಜನರಿಂದ ಯಾವುದೇ ಕಾರಣಕ್ಕೂ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗೋದಿಲ್ಲ. ಏನೇ ಇದ್ರೂ 5 ಗ್ರಹಗಳಿಂದ. ಶನಿಯಿಂದ ಸಸ, ಗುರುನಿಂದ ಹಂಸ, ಕುಜನಿಂದ ರುಚಿಕ, ಶುಕ್ರನಿಂದ ಮಾಲವ್ಯ, ಬುಧನಿಂದ ಭದ್ರ. ಕೇಂದ್ರದಲ್ಲಿ ಬರಬೇಕು, ಆಮೇಲೆ ಉಚ್ಚ ಸ್ಥಾನ ಇರಬೇಕಿಲ್ಲ, ಸ್ವಗ್ರಹಿಯಾಗಿರಬೇಕು. ಇಲ್ಲೇ ಸ್ವಗ್ರಹಿ ಬುಧ 1ನೇ ಭಾವದಲ್ಲಿ ಬಂದಿದ್ದರಿಂದ ಇಲ್ಲೇ ಭದ್ರ ಮಹಾಪುರುಷ ರಾಜಯೋಗ ಜನರೇಟ್ ಆಯಿತು. ಭಾರಿ ದೊಡ್ಡ ಯೋಗ ಇದು.
ಭದ್ರ ಮಹಾಪುರುಷ ರಾಜಯೋಗ ಯಾರಿಗಿರುತ್ತೋ ಅವರು ಹೃದಯದಿಂದ ವಿಚಾರ ಮಾಡೋಲ್ಲ. ಅವರು ತಮ್ಮ ತಲೆಯಿಂದ ವಿಚಾರ ಮಾಡ್ತಾರೆ, ತಮ್ಮ ಮೈಂಡಿನಿಂದ ವಿಚಾರ ಮಾಡ್ತಾರೆ, ತಮ್ಮ ಬುದ್ಧಿ ಉಪಯೋಗಿಸ್ತಾರೆ. ಬಹಳ ಬುದ್ಧಿವಂತರಿರ್ತಾರೆ. ಓದುವುದರಲ್ಲಿ ಆಗಲಿ, ಏನು ಈ ನಿಪುಣತೆ ತೆಗೆಯೋದ್ರಲ್ಲಿ ಆಗಲಿ, ಅಥವಾ ಚಾಣಾಕ್ಷತನದಲ್ಲಾಗಲಿ, ಅಥವಾ ವ್ಯಾಪಾರದಲ್ಲಾಗಲಿ, ಯಾವುದರಲ್ಲಾದರೂ ತಗೊಳ್ಳಿ ನೀವು, ಬಹಳ ಇವರು ಚಾಣಾಕ್ಷರಿರ್ತಾರೆ, ಬುದ್ಧಿವಂತರಿರ್ತಾರೆ. ಹೇರಳವಾದಂತಹ ಬುದ್ಧಿಮಟ್ಟ ಇವ್ರದ್ದು ಹೆಚ್ಚಿಗೆ ಇರುತ್ತೆ. ಭದ್ರ ಮಹಾಪುರುಷ ರಾಜಯೋಗ ನೋಡಿ, ಇಲ್ಲಿ 1ನೇ ಭಾವದ ಫಲನೂ ಸಿಗುತ್ತೆ ನಿಮಗೆ. ಹೌದು, ಇಲ್ಲಿ 1ನೇ ಭಾವದ ಫಲನೂ ನಿಮ್ಗೆ ಸಿಗುತ್ತೆ. ಏನಪ್ಪ ಅಂದ್ರೆ 1ನೇ ಭಾವದ ಫಲನೂ ಸಿಗುತ್ತೆ, ಇಲ್ಲಿ 4ನೇ ಭಾವದ ಫಲನೂ ಸಿಗುತ್ತೆ. ಯಾಕಂದ್ರೆ 4ನೇ ಮನೆ ಸ್ವಾಮಿನೂ ಬುಧನೇ, ಇಲ್ಲಿ 1ನೇ ಭಾವದ ಸ್ವಾಮಿನೂ ಬುಧನೇ. ಭದ್ರ ಮಹಾಪುರುಷ ರಾಜಯೋಗದವರು ಹೆಚ್ಚಾಗಿ ಅವರು ಲೆಕ್ಚರರ್ಸ್ ಆಗಿರ್ತಾರೆ, ಹೆಚ್ಚಾಗಿ ಅವರು ಸ್ಕೂಲ್ ಟೀಚರ್ಸ್ ಆಗಿರ್ತಾರೆ, ಹೆಚ್ಚಾಗಿ ಅವರು ಆಫೀಸರ್ಸ್ ಆಗಿರ್ತಾರೆ, ಅಕೌಂಟೆಂಟ್ಸ್ ಆಗಿರ್ತಾರೆ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಬ್ಯಾಂಕ್ ಅಲ್ಲಿ ಹೆಚ್ಚಾಗಿರ್ತಾರೆ ಭದ್ರ ಮಹಾಪುರುಷ ರಾಜಯೋಗದವರು. ನೋಡಿ, 1ನೇ ಭಾವದ ಫಲ ಬಹಳ ಬುದ್ಧಿವಂತರಿರ್ತಾರೆ, ಬಹಳ ಜವಾಬ್ದಾರಿತವಾಗಿರುತ್ತೆ. ಜೀವನವನ್ನು ಸಂಪೂರ್ಣವಾಗಿ ಬುದ್ಧಿವಂತಿಕೆಯಿಂದ ತಗೊಂಡು ಹೋಗ್ತಾರೆ. ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ, ಒಳ್ಳೆಯ ಗುಣಗಳನ್ನು ಹೊಂದಿರ್ತಾರೆ, ಒಳ್ಳೆಯ ವಿಚಾರಗಳಿಗೆ ಇವರು ಬೆಲೆ ಕೊಡ್ತಾರೆ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾರೆ. ಮೆಂಟಲಿ ಹಾಗೂ ಫಿಸಿಕಲಿ ಬಹಳ ಕೆಪಬಲ್ ಇರ್ತಾರೆ. ಆಸೆ ಆಕಾಂಕ್ಷೆಗಳನ್ನು ಕ್ಷಣಾರ್ಧದಲ್ಲಿ ಈಡೇರಿಸ್ಕೊಳ್ತಾರೆ. ಒಳ್ಳೆಯ ಇಮೇಜನ್ನು ಬೆಳೆಸ್ಕೊಂಡಿರ್ತಾರೆ, ಒಳ್ಳೆಯ ಬುದ್ಧಿವಂತಿಕೆ ಇರುತ್ತೆ, ಒಳ್ಳೆಯ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಒಳ್ಳೆಯ ಟೇಸ್ಟ್ ಇರುತ್ತೆ, ಒಳ್ಳೆಯ ಜವಾಬ್ದಾರಿಯುತರಾಗಿರ್ತಾರೆ. ಇಡೀ ಮನೆಯ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ನಡೆಸುವಷ್ಟು ಜವಾಬ್ದಾರಿತರಾಗಿರ್ತಾರೆ. ರೆಸ್ಪಾನ್ಸಿಬಲ್ ಪರ್ಸನ್. ಇದು 1ನೇ ಭಾವದ ಫಲ. ನೋಡಿ, 4ನೇ ಭಾವದ ಫಲ ಒಳ್ಳೆ ವ್ಯವಸ್ಥಿತವಾದಂತಹ ಜವಾಬ್ದಾರಿಯಾಗಿರ್ತಾರೆ. ಎಲ್ಲ ಸಂಗತಿಗಳಲ್ಲಿ ಭಾಗವಹಿಸಿ ಕೆಲಸವನ್ನು ಮುಗಿಸಿಕೊಡುವಷ್ಟು ಜಾಣ್ಮೆತನ ಇವರಲ್ಲಿರುತ್ತೆ. ತಾಯಿ ಮೇಲೆ ವಿಪರೀತ ಗೌರವ. ಇವರು ಹುಟ್ಟಿದ ತಾಯಿಗೆ ಒಳ್ಳೆಯದಾಗಿರುತ್ತೆ. ಯಾವುದೇ ವ್ಯವಹಾರ ಮಾಡಲಿ, ಬಿಸ್ನೆಸ್ ಮಾಡಲಿ, 100ಕ್ಕೆ 100 ಸಕ್ಸಸ್ ಹೊಂದ್ತಾರೆ. ನೆಮ್ಮದಿಯ ಬದುಕನ್ನು ಬದುಕ್ತಾರೆ, ಸುಖಮಯ ಜೀವನವನ್ನು ಸಾಗಿಸ್ತಾರೆ. ಪ್ರಾಪರ್ಟಿ ಎಲ್ಲವನ್ನೂ ಮಾಡೋದಲ್ದೇ ಹೈಯರ್ ಎಜುಕೇಷನ್ ಮಾಡ್ಕೊಂಡಿರ್ತಾರೆ. ಹಾರ್ಟ್ ರಿಲೇಟೆಡ್ ಯಾವುದೇ ತೊಂದರೆ ಇವರಿಗೆ ಬರುವುದಿಲ್ಲ. ಎಲ್ಲರ ಜೊತೆಗೂ ಹೊಂದಾಣಿಕೆಯ ಬದುಕನ್ನು ಬದುಕುವುದಲ್ದೇ ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತಾರೆ. ಸ್ಟೈಲ್ ಆಫ್ ಲಿವಿಂಗ್ ಹೈ ಮಾಡ್ಕೊಂಡಿರ್ತಾರೆ. ಮನೆಗೆ ಬಂದವರನ್ನ ಬಹಳ ಪ್ರೇಮದಿಂದ ನೋಡ್ಕೋತಾರೆ. ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಿರ್ತಾರೆ. ಮೊಬೈಲ್, ನಿಮ್ಮ ಮೊಬೈಲ್ ಆವರಣ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ವಜ್ರ ವೈಡೂರು ಆಗಿರ್ಬೋದು, ಇವುಗಳನ್ನೆಲ್ಲವನ್ನೂ ಖರೀದಿ ಮಾಡೋದಲ್ದೇ ಮನೆ, ಶಾಪು, ಫಾರ್ಮ್ ಹೌಸು ಇವುಗಳನ್ನು ಇವರು ಖರೀದಿ ಮಾಡ್ಕೊಂಡು ಇಟ್ಟಿರ್ತಾರೆ. ಇದು 4ನೇ ಭಾವದ ಫಲ. ನೋಡಿ, ಯಾರ ಜಾತಕದಲ್ಲಿ ಭದ್ರ ಮಹಾಪುರುಷ ರಾಜಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳಲ್ಲದೇ ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಅಂತಸ್ತು ಎಲ್ಲ ಆಶೆಗಳನ್ನು ಈಡೇರಿಸಿಕೊಳ್ಳುವಷ್ಟು ಶಕ್ತಿ ಹಾಗೂ ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಎತ್ತರ ಸ್ಥಾನಕ್ಕೆ ಹೋಗ್ತಾರೆ. ಬಹಳ ಬೆಳೀತಾರೆ, ಸುಖಮಯ ಜೀವನವನ್ನು ಸಾಗಿಸ್ತಾರೆ. ದೇವರ ಆಶೀರ್ವಾದ ಸದಾ ಇವ್ರ ಜೊತೆಗಿರುತ್ತೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಇದು ಭದ್ರ ಮಹಾಪುರುಷ ರಾಜಯೋಗದ ಕೊಡುಗೆ. ಬನ್ನಿ, ಹಾಗಾದ್ರೆ 2ನೇ ಮನೆಯಲ್ಲಿ ರಾಹು ಏನ್ ಮಾಡ್ತಾ ಇದ್ದಾನೆ? ಗ್ರಹಣ ದೋಷವನ್ನು ಜನರೇಟ್ ಮಾಡಿದ್ದಾನೆ. ನೋಡಿ, ನೀವು ಒಂದು ವೇಳೆ ಗ್ರಹಣ ದೋಷ ನೀವು ಸರಿಯಾಗಿ ರಾಹು ಕೇತು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಿಸ್ನೆಸ್ 100% ಪ್ರಾಬ್ಲಮ್ ಆಗುತ್ತೆ. ಬಟ್ ಈ 100ಕ್ಕೂ ಬಿಸ್ನೆಸ್ ಅಲ್ಲಿ ಏರಾಪೇರಿಗಳು ಕಾಣ್ತೀರಿ. ಏನೇನು ಆಗ್ಬೋದು 2ನೇ ಭಾವದಿಂದ? ಗ್ರಹಣ ದೋಷ ವ್ಯವಹಾರವನ್ನು ಕೆಡಿಸ್ತಾನೆ.
ನಿಮ್ಮ ಬಿಹೇವಿಯರ್ನಲ್ಲಿ ವ್ಯತ್ಯಾಸ ತಗೊಂಡ್ಬರ್ತಾನೆ. ಕೆಟ್ಟ ಹ್ಯಾಬಿಟ್ಸ್ಗೆ ಬಲಿಯಾಗ್ತೀರಿ. ನಿಮ್ಮ ನಡವಳಿಕೆ ಅಷ್ಟು ಹೇಳ್ಕೊಳ್ಳೋಕೆ ಸರಿ ಇರುವುದಿಲ್ಲ. ದುಡ್ಡಿನ ಒಳಹರಿವು ಹೊರಹರಿವು ಸಮತೋಲನವಾಗಿರುವುದಿಲ್ಲ. ಸಂಬಂಧಗಳು ಹಾಳಾಗ್ತವೆ. ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ. ಹಣ ಸೇವ್ ಮಾಡುವುದಿಲ್ಲ. ಊಟದ ವಿಷಯದಲ್ಲಿ ತಗಾದೆ ತೆಗಿತೀರಿ. ಪರಿವಾರದ ಸ್ಥಿತಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಅದು ಅಲ್ಲದೆ ಮಾತು ಬಹಳ ರಫ್ ಆಗುತ್ತೆ. ಮಾತಿನಲ್ಲಿ ಬಿರುಸುತನ ಬರುತ್ತೆ. ಮಾತಿನಲ್ಲಿ ಅಷ್ಟು ಹೇಳೋಷ್ಟು ಸಂಸ್ಕಾರ ಇರುವುದಿಲ್ಲ. ಬಹಳ ಸಿಟ್ಟಿನ ವ್ಯಕ್ತಿತ್ವ ಆಗಿರುತ್ತೆ. ದಯವಿಟ್ಟು ನೀವು ರಾಹು ಶಾಂತಿ ಇಲ್ಲಿ ಮಾಡಿಕೊಳ್ಳೇಬೇಕು. ಇಲ್ಲಿ ರಾಹು ಶಾಂತಿ ನೀವು ಮಾಡ್ಕೊಳ್ಳಿಲ್ಲ ಅಂದರೆ ನಡೆಯುವುದಿಲ್ಲ. ಬನ್ನಿ ನೋಡಿ, 7ನೇ ಭಾವದ ಸ್ವಾಮಿ ಹಾಗೂ 10ನೇ ಭಾವದ ಸ್ವಾಮಿ ಹಾಗೂ 9ನೇ ಭಾವದ ಸ್ವಾಮಿ 4ನೇ ಮನೆಯಲ್ಲಿ ಬಂದು ಕೂತಿದ್ದಾರೆ. ಅದರ್ಥ 4ನೇ ಭಾವದ ಫಲವನ್ನು ನಾನು ಆಲ್ರೆಡಿ ನಿಮ್ಗೆ ಹೇಳಿಬಿಟ್ಟಿದ್ದೀನಿ. ಈಗ ಸೊ 7, 9, 10 ನೋಡಿ, ಯೋಗ ಆಮೇಲೆ ಹೇಳ್ತೀನಿ. ಒಳ್ಳೆ ದಾಂಪತ್ಯವನ್ನು ಹೊಂದಿರ್ತೇವೆ. ಒಳ್ಳೆ ದಾಂಪತ್ಯವನ್ನು ಹೊಂದಿರ್ತೀರಿ. ಹೆಂಡತಿ ಒಳ್ಳೆ ಗುಣದವಳಾಗಿರ್ತಾರೆ, ಸುಸಂಸ್ಕೃತರಾಗಿರ್ತಾರೆ, ಹೌದು, ದೈವ ಭಕ್ತರಾಗಿರ್ತಾರೆ. ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ. ದಿನನಿತ್ಯ ಬರುವ ದುಡ್ಡಿಗೆ ಏನೂ ಕಡಿಮೆ ಇರುವುದಿಲ್ಲ. ಯಾವುದೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿರಿ 100% ಸಕ್ಸಸ್ ಆಗುತ್ತೆ. ದಿನನಿತ್ಯದ ನಡವಳಿಕೆಯಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಒಮ್ಮೆ ಬಡತನ, ಒಮ್ಮೆ ಸಾಹುಕಾರತನ ಆ ರೀತಿ ಬರೋದಿಲ್ಲ. ಸ್ವಂತ ಬಿಸ್ನೆಸ್ ಮಾಡಿದರೆ ಒಳ್ಳೆ ದುಡಿಮೆ ಮಾಡ್ಕೋತೀರಿ. ಸುದ್ದಿಲ್ಲ, ಪ್ರೊಫೆಷನಲಿಸ್ಟ್ ಆಗಿದ್ರೆ 100ಕ್ಕೆ 100 ಒಳ್ಳೆ ಹೆಸರನ್ನ ಮಾಡ್ಕೋತೀರಿ. ಇದು 7ನೇ ಭಾವದ ಫಲ. ನೋಡಿ, 9ನೇ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ. ಏನೇ ಬೇಡ್ಕೊಂಡ್ರು ಪ್ರಾಪ್ತಿಯನ್ನು ಪಡ್ಕೋತೀರಿ. ತಂದೆಯ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ. ಸಾಧನೆಗೆ ದಾರಿ ಮಾಡ್ಕೋತೀರಿ. ಸುಖಮಯ ಜೀವನವನ್ನು ಸಾಗಿಸ್ತಿರ್ತೀರಿ. ಗೆಲುವು ಸದಾ ನಿಮ್ದ ಇರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ. ದೇವರ ಆಶೀರ್ವಾದ ಜೊತೆಗೆ ಇರುತ್ತೆ. ಬಹಳ ಲಕ್ಕಿಯಸ್ಟ್ ಇರ್ತೀರಿ. ಪುಣ್ಯದ ಕೆಲಸ ಮಾಡೋದಲ್ದೇ ನೆಮ್ಮದಿಯ ಬದುಕನ್ನು ನೀವು ಬದುಕ್ತೀರಿ. ಇದು 9ನೇ ಭಾವದ ಕೆಲಸ. ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗಿರುತ್ತೆ. ನಿಮ್ಮ ಮಾಡುವ ಕೆಲಸದ ವಿಧಾನ ನಿಮಗೆ ಇಷ್ಟ ಆಗಿರುತ್ತೆ. ಕೆಲಸದಲ್ಲಿ ಗೆಲುವನ್ನು ಸಾಧಿಸ್ತೀರಿ. ಕೆಲಸದಲ್ಲಿ ಗಳಿಕೆಯನ್ನು ಮಾಡ್ತೀರಿ. ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸ್ಥಾನ, ಮಾನ, ಪ್ರತಿಷ್ಠೆ ಎಲ್ಲವನ್ನೂ ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಇದು 10ನೇ ಭಾವದ ಫಲ. ನೋಡಿ, ಇಷ್ಟು ಇಲ್ಲ ಚೆನ್ನಾಗಿದೆ ಜಾತಕ. ಅದರಲ್ಲಿ ಇಲ್ಲಿ ನಿಮ್ಗೆ ಬಂದಿರೋ ಪ್ರಾಬ್ಲಮ್ ಏನಂದ್ರೆ, ನಾವು ಓಪನ್ ಹೇಳ್ತೀನಿ ನಿಮಗೆ, ರಾಹು ಕೇತುನೇ. ರಾಹು ಕೇತು ಬಿಟ್ಟರೆ ಬೇರೆ. ನೋಡಿ, ಇಲ್ಲೇ 2 ಯೋಗಗಳಾಗ್ತವೆ. 7 ಮತ್ತು 10ನೇ ಮನೆ ಸ್ವಾಮಿ 4ನೇ ಮನೆಯಲ್ಲಿ ಬಂದಿದ್ದಕ್ಕೆ ಕುಬೇರ ಯೋಗ ಆಯ್ತು. ಇಲ್ಲಿ ಕುಬೇರ ಯೋಗ ಆಯಿತು. ಕರೆಕ್ಟಾ? ಅದೇ ರೀತಿ ಗುರು ಶನಿ ಯುತಿಯನ್ನು ನಾನು ಧರ್ಮ ಕರ್ಮಯೋಗ ಅಂತೀನಿ. ನಾನು ಕರ್ಮಯೋಗ ಆಯಿತು. 2 ರಾಜಯೋಗಗಳು ಅದು. ನೋಡಿ, ಕುಬೇರ ಯೋಗ ಅತಿ ದೊಡ್ಡ ರಾಜಯೋಗ. ಸಂಪತ್ತು ನಿಮ್ಮ ತಂದೆಯಿಂದ ಬಂದಿರಬೇಕು, ಇಲ್ಲ ಹೆಂಡತಿಯಿಂದ ಬಂದಿರಬೇಕು, ಇಲ್ಲ ಸ್ವತಃ ನೀವು ಗಳಿಸಬಹುದು. ಒಟ್ಟಿನಲ್ಲಿ ಸಂಪತ್ತು ಐಶ್ವರ್ಯವನ್ನು ಹೊಂದ್ತೀರಿ ಅಂತ ಅದು ಕುಬೇರ ಯೋಗ ಒಂದು ಸೈನ್ ತೋರಿಸುತ್ತೆ. ನೋಡಿ, ಧರ್ಮ ಕರ್ಮಯೋಗ ದೊಡ್ಡ ರಾಜಯೋಗ ರೀ. ಧರ್ಮ ಕರ್ಮಯೋಗ ಹೌದು. ನೀವು ಮಾಡುವಂಥ ಕರ್ಮದಲ್ಲಿ ಧರ್ಮವನ್ನು ಫಾಲೋ ಮಾಡ್ತೀರಿ. ಧರ್ಮದಿಂದ ಕರ್ಮ ಮಾಡ್ತೀರಿ. ದಾನ ಧರ್ಮದಲ್ಲಿ ನಂಬಿಕೆ ಇರುತ್ತೆ. ಉಪಕಾರದಲ್ಲಿ ನಂಬಿಕೆ ಇರುತ್ತೆ. ಬೇರೆಯವರಿಗೆ ಸಹಾಯ ಮಾಡೋದ್ರಲ್ಲಿ ವಿಶ್ವಾಸ ಇರುತ್ತೆ. ದೇವರ ಕಾರ್ಯಗಳನ್ನು ನೀವು ಬಹಳ ಪ್ರೇಮ ಹಾಗೂ ಭಕ್ತಿಯಿಂದ ಮಾಡ್ತೀರಿ. ದೇವರ ಪೂಜೆನೂ ಅಷ್ಟೇ. ಬಟ್ 2ನೇ ಮನೆ ರಾಹು, ನನಗೆ ಡೌಟು. ಕುಬೇರ ಯೋಗ ಆಗಲಿ, ಧರ್ಮಕರ್ಮ ಯೋಗ ಆಗಲಿ, ದಟ್ ಈಸ್ ಅಲ್ಟಿಮೇಟ್ ಸೂಪರ್ಬ್ ಯೋಗಸ್. ಹೌದು.
ಯಾರ ಜಾತಕದಲ್ಲಿ ಎರಡೂ ರಾಜಯೋಗಗಳಾಗ್ತೋ ಅವ್ರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ಹೆಂಡತಿ, ಮಕ್ಕಳು, ದಾಂಪತ್ಯ, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಹಾಗೂ ಸಾಮಾಜಿಕ ಧಾರ್ಮಿಕ ಮುಖ್ಯ ಕೆಲಸಗಳು ಮಾಡುವುದಲ್ಲದೆ ಮಾನ, ಪ್ರತಿಷ್ಠೆ, ಯಶಸ್ಸು, ಸ್ಥಾನ, ಮಾನ, ಅಂತಸ್ತು, ಒಳ್ಳೆ ಫಲವನ್ನು ಪಡೆಯುವುದಲ್ಲದೆ ಆರೋಗ್ಯ ಹಾಗೂ ಆಯುಷ್ಯವನ್ನು ಪಡ್ಕೋತೀರಿ. ಹೌದು, ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ. ಯಾವತ್ತೂ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ಈ ವಿಚಾರದಲ್ಲಿ. ನೋಡಿ, ಗ್ರಹಣ ದೋಷ ಅಂತೇಳಿ ನೀವು ರಾಹು ಚಂದ್ರನ ಮನೆಯಲ್ಲಿದ್ದಾನೆ, ಕೇತು ಚಂದ್ರನ ಜೊತೆ ಯುತಿಯಾಗಿದ್ದಾನೆ. ನೀವು ರಾಹು ಕೇತು ಶಾಂತಿ ಮಾಡಿಕೊಂಡಿದ್ದೇ ಕರೆ ಆದರೆ 100% ಹೇಳ್ತೀನಿ ನಾನು ನಿಮಗೆ, ಚಂದ್ರ ವಿಪರೀತ ರಾಜಯೋಗದಲ್ಲಿ ಬರ್ತಾನೆ. ಹೌದು, ಚಂದ್ರ ವಿಪರೀತ ರಾಜಯೋಗದಲ್ಲಿ ಬರ್ತಾನೆ. ಬಹಳ ಒಳ್ಳೆಯದ್ರಿ. ಚಂದ್ರ ವಿಪರೀತ ರಾಜಯೋಗದಲ್ಲಿ ಬಂದರೆ ನಿಮ್ಮ ಮನಸ್ಸು ಬಹಳ ಗಟ್ಟಿಯಾಗಿರುತ್ತೆ, ಸ್ಥಿತಿಯಾವಂತರಾಗಿರ್ತೀರಿ, ಮನಸ್ಸು ಯಾವತ್ತೂ ಹರಡಿ ಬಿಡೋದಿಲ್ಲ. ಸೊ ವಿಪರೀತ ರಾಜಯೋಗ ಒಂದು ವಿಚಿತ್ರ, ಒಂದು ಎಕ್ಸ್ಟ್ರಾ ಆರ್ಡಿನರಿ ಯೋಗ ಅಂದ್ರೂ ಅಡ್ಡಿಲ್ಲ. ಹೌದು, ಯಾಕೆ ಅಂದರೆ ನೋಡಿ, ಅಸ್ಯೂಮ್ ದಟ್ 12 ವರ್ಷ ಒಂದು ದಶೆ ಇದೆ ಅನ್ಕೊಳ್ಳಿ, ಯಾವುದು ಚಂದ್ರಂದು, ಡಿವೈಡೆಡ್ ಬೈ 3 ಮಾಡಿ, 3 1 3 4 4 ವರ್ಷ ವಿಪರೀತ ಕಷ್ಟ ಇರುತ್ತೆ. ಏನು ಅನ್ಲಿಮಿಟೆಡ್ ಕಷ್ಟ. ಇನ್ನು 4 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ, ಆರಾಮ್ ಒಂದು ಸ್ವಲ್ಪ ದಾರಿಗಳು ಸಿಗ್ತವೆ. ಇನ್ನು 4 ವರ್ಷ ಅನ್ಲಿಮಿಟೆಡ್ ಲಾಭ. ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಮರ್ಯಾದೆ, ಹೆಸರು, ಕೀರ್ತಿ, ಸಂಪತ್ತು, ಐಶ್ವರ್ಯ ಎಲ್ಲವನ್ನೂ ಈ 4 ವರ್ಷದಲ್ಲಿ ಅನ್ಲಿಮಿಟೆಡ್ ಆಗಿ ಪಡ್ಕೋತೀರಾ. ದಟ್ ಈಸ್ ಅನ್ಲಿಮಿಟೆಡ್. ಮುಟ್ಟಿದ್ದೆಲ್ಲ ವಜ್ರವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ ಅಂತ ಹೇಳ್ತೀನಿ ನಾನು ಈ 4 ವರ್ಷ. ಹೌದು, ಮುಟ್ಟಿದ್ದೆಲ್ಲ ಹಂಗೆ ಅದು. ಬಟ್ ಇಲ್ಲಿ ರಾಹು ಕೇತು ಶಾಂತಿ ಆಗಲಿಲ್ಲ ಅಂದರೆ ವಿಪರೀತ ರಜೋಗುವುದು ಆಗಲ್ಲ. ಉಲ್ಟಾ ನಿಮ್ಗೆ 8ನೇ ಮನೆಯಲ್ಲಿ ಗ್ರಹಣ ದೋಷ ಆಗಿ ನೀವು ವಿಪರೀತ ಸಾಲವನ್ನು ಮಾಡ್ಕೋತೀರಿ, ವಿಪರೀತ ದುಡ್ಡಿನ ಇದು ಆಗುತ್ತೆ, ಕಿರಿಕಿರಿಗಳು ಕಷ್ಟಗಳು ಭಾಳಾಗ್ತಾವೆ, ಜಗಳ ಜಾಪತ್ರೆಗಳಾಗ್ತಾವೆ. ಹಾಗಾಗಿ ಇಲ್ಲಿ ಗ್ರಹಣ ದೋಷ ಆಗಬೇಕಂದ್ರೆ ಇಲ್ಲಿ ರಾಹು ಕೇತು ಶಾಂತಿ ಎರಡೂ ಆಗಬೇಕು. 2ನೇ ಮನೆಯಲ್ಲಿ ಗ್ರಹಣ ದೋಷ, 8ನೇ ಮನೆಯಲ್ಲೂ ಗ್ರಹಣ ದೋಷ ಒಳ್ಳೆಯದಲ್ಲ. ಕುಜ ತನ್ನ ಸ್ವಂತ ಮನೆಯಲ್ಲಿ ಅಸ್ತಂಗತ ಆಗಿದ್ದಾನೆ, ಏನು ಚಿಂತೆ ಬೇಡ. ಸೂರ್ಯ ಮತ್ತು ಶುಕ್ರ ತನ್ನ ಮನೆಯಲ್ಲೇ ಇದ್ದಾನೆ, ಸ್ವಂತ ಮನೆಯಲ್ಲೇ ಇದ್ದಾನೆ. ಹೌದು, ಹಾಗಾಗಿ ಯಾವ ತೊಂದರೆನೂ ಇಲ್ಲ, ತಟಸ್ಥನಾಗ್ತಾನೆ ಅವನು. ಯಾಕಂದರೆ ಶುಕ್ರನ ಮೂಲ ಮನೆ ವೃಷಭ, ತುಲ ಅಲ್ಲ. ಹೇಗೆ ಕುಜನ ಮನೆ ಮೇಷ, ಶನಿಯ ಮನೆ ಕುಂಭ, ಧನು, ಗುರುವಿನ ಮನೆ ಧನು, ಬುಧನ ಮನೆ ಮಿಥುನ, ಆ ರೀತಿ ಏನು ಸ್ವಂತ ಮನೆಗಳು ಅವೆಲ್ಲ. ಉಪಮನೆಗಳು, ಕನ್ಯಾ ಲಗ್ನ ಬುಧನ ಉಪಮನೆ, ಮೀನ ಲಗ್ನ ಗುರುನ ಉಪಮನೆ, ಮಕರ ಲಗ್ನ ಶನಿ ಉಪಮನೆ, ವೃಶ್ಚಿಕ ಲಗ್ನ ಕುಜನ ಉಪಮನೆ. ಸೊ ಮೂಲ ಮನೆಯಲ್ಲಿರೋದ್ರಿಂದ ಶುಕ್ರನಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಭಾಳ ಅಂದರೆ ಒಂದು ಸ್ವಲ್ಪ ದುಡ್ಡು ಹೆಚ್ಚಿಗೆ ಖರ್ಚು ಮಾಡ್ತೀರಿ, ಅದು ಬಿಟ್ಟರೆ ಎದೂ ಇಲ್ಲ ಅಂತ ಹೇಳ್ತಾ ಬನ್ನಿ. ಈಗ ಜಾತಕದಲ್ಲಿ ನಾವು ಏನೇನು ನಿಮಗೆ ದಶೆಗಳು ಬರ್ತಾವೆ ನೋಡೋಣ. ನೋಡಿ, ಸೀದಾ 6ನೇ ಮನೆ ನೋಡ್ತಾನೆ ಶನಿ, ಕಷ್ಟವನ್ನು ಪರಿಹಾರ ಮಾಡ್ತಾನೆ. 10ನೇ ಮನೆ ನೋಡ್ತಾನೆ, ಪ್ಲಸ್ ನಿಮ್ಮನ್ನು ನೋಡ್ತಾನೆ. ಅದೇ ರೀತಿ ಗುರು ನೋಡಿ, ಇಲ್ಲಿ ಸೀದಾ ನಿಮ್ಮ 8ನೇ ಭಾವ ನೋಡ್ತಾನೆ, ಕಷ್ಟಗಳಿಂದ ದೂರ ಮಾಡ್ತಾನೆ. 10ನೇ ಭಾವ ನೋಡ್ತಾನೆ, 12ನೇ ಭಾವ ನೋಡ್ತಾನೆ. 12ನೇ ಭಾವ ನೋಡಿ ವಿದೇಶಿ ಯೋಗ ಕೊಡ್ತಾನೆ. ಹೌದು, ನೀವು ವಿದೇಶಕ್ಕೆ ಹೋಗಿ ಬರುವ ಚಾನ್ಸ್ ಇದೆ. ಹೌದು, ವಿದೇಶಕ್ಕೆ ಹೋಗಿ ಬರುವ ಚಾನ್ಸ್ ಭಾಳ ಇದೆ. ಜಾತಕ ಚೆನ್ನಾಗಿದೆ. ಒಟ್ಟಿನಲ್ಲಿ ನಿಮಗೆ ಬೇಕಾಗಿರೋದು ಇಷ್ಟೇ, ರಾಹು ಕೇತುವೇ
ಬೇಕಾಗಿರೋದಿಷ್ಟೇ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಬೇರೆ ಏನೂ ಬೇಡ. ಹೌದು, ಬೇರೆ ಏನೂ ಬೇಡ. ಪಚ್ಚೆ ಮಾತ್ರ ಹಾಕೋಬೇಕು, 7 ಕ್ಯಾರೆಟ್ ಪಚ್ಚೆ ಹಾಕ್ಕೊಳ್ಳಿ. ಹೌದು, ದಯವಿಟ್ಟು ಪಚ್ಚೆ ಹಾಕ್ಕೊಳ್ಳಿ. ಯಾಕಂದರೆ 2 ಡಿಗ್ರಿ ಇದ್ದಾನೆ ಬುಧ. ನೀವು ಪಚ್ಚೆ ಹಾಕ್ಕೊಳ್ಳೋದು ಬಹಳ ಉತ್ತಮ. ಪಚ್ಚೆ ಹಾಕ್ಕೊಳ್ಳಿ, ರಾಹು ಕೇತುವೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಸಾಕು ಅಂತ ಹೇಳ್ತಾ ನಾನು ಮುಂದಿನ ನವಮಾಸಕ್ಕೆ ಹೋಗ್ತಾ ಇದ್ದೀನಿ. ನೋ ಪ್ರಾಬ್ಲಮ್. ಹಂಸ ಮಹಾಪುರುಷ ರಾಜಯೋಗ ಆಗಿದೆ ಇಲ್ಲಿ. ಹೌದಾ, ಹಂಸ ಮಹಾಪುರುಷ ರಾಜಯೋಗ ಆಗಿದ್ದರಿಂದ ಒಳ್ಳೆಯ ದಾಂಪತ್ಯವನ್ನು ಅನುಭವಿಸ್ತೀರಿ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಬನ್ನಿ, ಕೆಲಸದ ವಿಚಾರವಾಗಿ ದಶಾಂಶವನ್ನು ನೋಡ್ತೀನಿ ನಾನು. ನೋಡಿ, ಇಲ್ಲಿ ಪರಿವರ್ತನಾ ರಾಜಯೋಗ ಆಗಿದೆ. ಗುರುವಿನ ಮನೆಯಲ್ಲಿ ಚಂದ್ರ, ಚಂದ್ರನ ಮನೆಯಲ್ಲಿ ಗುರು, ಪ್ಲಸ್ ಬುಧ ಸ್ವಂತ ಮನೆಯಲ್ಲಿ. ನೋಡಿ, ವಿಪರೀತ ರಾಜಯೋಗದಲ್ಲಿ ಶುಕ್ರ ಮತ್ತು ಶನಿ, ಉಚ್ಚ ಕುಜ. ನೀವು ಹಣ ಮಾಡ್ತೀರಿ, ನೋ ಡೌಟ್. ನಿಮ್ಗೆ ಬೇಕಾಗಿರೋದು ನಾಗ ಪ್ರತಿಷ್ಠಾಪನೆ ಕರೆಕ್ಟಾಗಿ ಮಾಡಿಕೊಂಡ್ರೆ ನೀವು ಒಳ್ಳೆ ಹಣ ಮಾಡ್ತೀರಿ, ಒಳ್ಳೆ ದುಡ್ಡು ಮಾಡ್ತೀರಿ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಗುರು ದಶೆಯಲ್ಲಿ ಇದ್ದೀರ ಈಗ, ನೋ ಪ್ರಾಬ್ಲಮ್. ಮುಂದೆ ಶನಿ ದಶೆ, ಒಳ್ಳೆ ಟೈಮೇ. ನಿಮಗೆ ಬೇಕಾಗಿರೋದು ಇಷ್ಟೇ ನಾನು ಹೇಳೋದು ನಿಮಗೆ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಪ್ಲಸ್ 7 ಕ್ಯಾರೆಟ್ ಪಚ್ಚೆ ಹಾಕ್ಕೊಳ್ಳಿ. ದಯವಿಟ್ಟು ನನ್ನ ವಿಡಿಯೋ ನಿಮ್ಗೆ ಲೈಕ್ ಆದರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ. ಹಾಗೂ ಆ ತಾಯಿ ಸರ್ವಮಂಗಲೆ ಎಲ್ಲ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.